ಏನೆಲ್ಲ ನಮ್ಮ ಬಡ ಬಂಧುಗಳು ಹೆಣ್ಮಕ್ಳಿದ್ದಾರೆ ಅವ್ರಿಗೆ ಮನೆಯ ನಿರ್ವಹಣೆ ಮಾಡೋದಕ್ಕಾದ್ರೂ ಒಂದು ಅನುಕೂಲ ಆಗೋ ರೀತಿಯಲ್ಲಿ ಇವತ್ತು ಕೈಗಾರಿಕೆಗಳು ಸ್ಥಾಪಿಸಬೇಕು. ಎಲ್ಲ ತಾಲೂಕಲ್ಲೂ ಗುಡಿ ಕೈಗಾರಿಕೆಗಳಿಗೆ ಹೆಚ್ಚಿನ ಒತ್ತು ಕೊಟ್ಟು ನಮ್ಮ ಮಹಿಳೆಯರ ಸ್ವಾವಲಂಬಿ ಬದುಕಿಗೆ ಅನುಕೂಲ ಆಗಬೇಕು ಅಂತ ಕುಮಾರಣ್ಣವರು ಇವತ್ತು ಮಹಿಳೆಯರಿಗಾಗಿ ಪಂಚರತ್ನ ಯೋಜನೆಯನ್ನು ರೂಪಿಸಿದ್ದಾರೆ. ಇವತ್ತು ನೀವೆಲ್ಲ ನೋಡಿದ್ದೀರಾ, ಯುವಕರು ನಮ್ಮ ಬಿಜೆಪಿ ಸರ್ಕಾರದಲ್ಲಿ 1 ಕೋಟಿ ಉದ್ಯೋಗ ಕೊಡ್ತೀನಿ ಅಂತ ಹೇಳಿದ್ರು. ಇವತ್ತು ನಾನು ಉದ್ಯೋಗ ಮೇಳ ಮಾಡಿದೆ ನಮ್ಮ ಯುವಕರಿಗಾಗಿ 2 ಬಾರಿ 2,000 ಜನಕ್ಕೆ ಕೆಲಸ ಕೊಡಿಸಿದ್ದೀನಿ. ಇವತ್ತು ನಮಗೆ ಅನುಕಂಪ ಇದೆ. ಇವತ್ತು ಸಾವಿರಾರು ವಿದ್ಯಾರ್ಥಿಗಳು ಇವತ್ತು ಉದ್ಯೋಗ ಬಯಸಿದ್ದಾರೆ. ಇವತ್ತು ಎಲ್ಲ ಭಾಗದಲ್ಲೂ ಉದ್ಯೋಗ ಇಲ್ಲ. ಇವತ್ತು ಏನೋ ನಮ್ಮ ಬಿಜೆಪಿ ಸರ್ಕಾರದವರು 1 ಕೋಟಿ ನಮ್ಮ ಉದ್ಯೋಗ ಉದ್ಯೋಗ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಇವತ್ತು ಯಾರಿಗೂ ಉದ್ಯೋಗ ಇಲ್ಲ. ಇವತ್ತು ಎಲ್ಲ ಬೀದಿಲಿದ್ದಾರೆ. ದಿನನಿತ್ಯ ನೀವು ನೋಡಿದ್ದೀರಾ ಅಂತ ಒಂದು ಸಮಸ್ಯೆಗಳಿದ್ದಾವೆ. ಅವರಿಗಾಗಿ ಕುಮಾರಣ್ಣವರು ಹಲವಾರು ಯೋಜನೆಗಳು ರೂಪಿಸಿದ್ದಾರೆ ನಮ್ಮ ಎಲ್ಲ ಯುವಕರಿಗೂ. ಯಾಕೆಂದ್ರೆ ಯುವಕರು ದೇಶದ ಆಸ್ತಿ. ದೇ ಆರ್ ದಿ ಬಿಲ್ಡರ್ಸ್ ಆಫ್ ಅವರ್ ನ್ಯಾಷನ್. ಹಾಗಾಗಿ ಅವರಿಗೆ ನಾವು ಯಾವತ್ತು ಒತ್ತು ಕೊಡ್ತೀವಿ, ಅವ್ರನ್ನ ಸದ್ಬಳಕೆ ಮಾಡ್ಕೊಂತೀವಿ, ಅವಾಗ ಮಾತ್ರ ನಾವು ಸದೃಢ ದೇಶ ಸದೃಢ ರಾಜ್ಯ ಕಟ್ಟೋದಿಕ್ಕಾಗುತ್ತೆ. ಇವತ್ತು ನಾವು ಯಾರು ಅವ್ರನ್ನ ಉಪಯೋಗಿಸ್ಕೊಂತ ಇಲ್ಲ. ಅವರಿಗಾಗಿ ಜಾಬ್ ಕ್ರಿಯೇಟ್ ಮಾಡ್ಬೋದು, ಉದ್ಯೋಗ ಇರ್ಬೋದು. ಇವತ್ತು ಅವ್ರಿಗೆ ಎಲ್ಲರೂ ಮರ್ತು ಬಿಟ್ಟಿದೀವಿ. ಹಾಗಾಗಿ ಕುಮಾರಣ್ಣವರ ಪಂಚರತ್ನ ಯೋಜನೆಯಲ್ಲಿ ಯುವಕರಿಗೂ ಆದ್ಯತೆ ಕೊಟ್ಟಿದ್ದಾರೆ. ಈ ಭಾಗದ ರೈತರು ಇವತ್ತು ಪಾಪ ಇವತ್ತು ನಮ್ಮ ಸಚಿವರಿದ್ದಾರೆ. ಇವತ್ತು ನಾವು 3-4 ತಿಂಗಳಿಂದ ವ್ಯಥೆ ಪಡ್ತಾ ಇದೀವಿ. ನಾವು ಸಚಿವರು ಇದ್ರ ಬಗ್ಗೆ ಗಮನ ಸೆಳಿಬೇಕು. ನಮ್ಮ ವಿಧಾನಸೌಧದಲ್ಲಿ ಗಮನ ಸೆಳೆದ ಮುಖ್ಯಮಂತ್ರಿಯವರು ಕನಿಷ್ಠ ಪಕ್ಷ ಒಂದು 3,000 ರೂಪಾಯಿ ನೀವು ರಾಜ್ಯ ಸರ್ಕಾರದಿಂದ ಕೊಡಿಸ್ಬೇಕು ಅಂತ ನಾವು ಹೋರಾಟ ಮಾಡಿದ್ರು. ಮತ್ತೊಮ್ಮೆ ಸರ್ಕಾರ ರಚನೆ ಮಾಡಬೇಕು, ಇದೇ ಒಂದು ಅಜೆಂಡಾ ಅವ್ರದ್ದು. ಇವತ್ತು ಬಹುಶಃ ನಮ್ಮ ರೈತರು ಪಾಪ ಇಷ್ಟೆಲ್ಲ ನೊಂದೋಗಿದ್ರು. ಯಾಕೆಂದ್ರೆ ನಿಮ್ಮ ರೈತರು ಲಿಂಕ್ ಇದೊಂಥರ ಚೈನ್ ಲಿಂಕು. ರೈತರು ಚೆನ್ನಾಗಿದ್ರೆ ಇವತ್ತು ನೀವೆಲ್ಲ ಇಲ್ಲಿ ಕಾರ್ಮಿಕರಿದ್ದೀರಾ, ನೀವೆಲ್ಲ ಮೆಕ್ಯಾನಿಕ್ ಇದ್ದೀರಾ. ಮತ್ತೆ ಹೆಚ್ಚಿನ ರೀತಿಯಲ್ಲಿ ನಮ್ಮ ಏನೇ ರೈತರ ಸಲಕರಣೆಗಳಿರ್ಬೋದು, ಮಿಷಿನ್ಸ್ಗಳಿರ್ಬೋದು, ಎಲ್ಲ ನಮ್ಮ ಗಾಂಧಿನಗರದ ಇವತ್ತು ಜನತೆ ಅವರಿಗೆ ಅನುಕೂಲ ಮಾಡಿಕೊಡುತ್ತೆ. ರೈತರು ಚೆನ್ನಾಗಿದ್ರೆ, ಕೊಬ್ಬರಿ ಚೆನ್ನಾಗಿದ್ರೆ ಮಾತ್ರ ನಿಮ್ಗೆ ವ್ಯಾಪಾರ ಆಗೋದು. ಹಾಗಾಗಿ ನಿಮಗೂ ಸಂಬಂಧ ಇದೆ. ಇವತ್ತು ರೈತರು ಚೆನ್ನಾಗಿರ್ಬೇಕು, ತಾಲೂಕಲ್ಲಿ ನೀವೆಲ್ಲ ಚೆನ್ನಾಗಿರ್ಬೇಕು, ನಿಮ್ಗೆಲ್ಲ ಬಿಸ್ನೆಸ್ ಆಗ್ಬೇಕು ಅಂದ್ರೆ ರೈತರು ಕೊಬ್ಬರಿ ರೇಟ್ ಚೆನ್ನಾಗಿರ್ಬೇಕು. ಅವಾಗ ಮಾತ್ರ ನಿಮ್ಗೆಲ್ರಿಗೂ ಅನುಕೂಲ ಆಗುತ್ತೆ. ಇವತ್ತು ಕೊಬ್ಬರಿಯ ಹೊಡೆತ ನಮ್ಮ ತಿಪ್ಟೂರಿನ ಎಲ್ಲಾ ಜನತೆಗೂ ಬಂದಿದೆ. ಎಲ್ರಿಗೂ ಆ ಒಂದು ಪರಿಣಾಮ ಎಲ್ಲರೂ ಎದುರಿಸ್ತಾ ಇದೀವಿ. ಹೀಗಾಗಿ ನಾವು ಇದ್ರ ಬಗ್ಗೆ ಹೋರಾಟ ಮಾಡಿದ್ವಿ. ಕುಮಾರಣ್ಣವರು ರೈತರು ಹಿತ ಕಾಪಾಡೋದಕ್ಕೆ ಅವತ್ತು ಪಂಚರತ್ನ ಯೋಜನೆಗಳ ಮುಖಾಂತರ ಸಾಲ ಮನ್ನಾ ಮಾಡಿದ್ರು. ಇವತ್ತು ಬಹುಶಃ 16,000 ಜನ ಇವತ್ತು ಸಾಲ ಮನ್ನಾ ಆಗಿದೆ ನಮ್ಮ ತಾಲೂಕಲ್ಲಿ. ಇವತ್ತು ಪಾಪ ಸಾಲ ಮನ್ನಾ ಆಗಿಲ್ಲ ಅಂದ್ರೆ ನೀವು ಯೋಚನೆ ಮಾಡಿ, ದಿನವಿಡೀ ಬ್ಯಾಂಕ್ಗಳು ಟಾರ್ಚರ್ ಮಾಡ್ತಾರೆ. ಪಾಪ ಬಡ್ಡಿ ಚಕ್ರ ಬಡ್ಡಿ ಆಗಿ ಸಾಲ ತೀರ್ಸೋದಕ್ಕೆ ಅವ್ನು ಮುಳುಗೋಗಿರ್ತಾನೆ. ಇವತ್ತು ಕುಮಾರಣ್ಣನ ಬಗ್ಗೆ ಅನುಕಂಪ ಇದೆ. ಇವತ್ತು ದೇಶದಲ್ಲಿ, ಇವತ್ತು ರಾಜ್ಯದಲ್ಲಿ ಯಾವ್ದಾರ ಮುಖ್ಯಮಂತ್ರಿ ಸಾಲ ಮನ್ನಾ ಮಾಡಿದ್ದಾರೆ ಅಂತ ಅಂದ್ರೆ ಅದು ಕುಮಾರಣ್ಣ ಮಾತ್ರ ಸಾಧ್ಯ. ಇವತ್ತು 2 ವರ್ಷ ನಿರಂತರ ಒತ್ತಡಗಳ ಮೇಲೆ ಒತ್ತಡ ಇದ್ರು ನಮ್ಮ ಜನತೆಗೆ ಕೊಟ್ಟ ಮಾತನ್ನ ನಾನು ಉಳಿಸ್ಕೋಬೇಕು ಅಂತ ಅವತ್ತು ಸಾಲ ಮನ್ನಾ ಮಾಡಿದ್ರು. ಈ ಸಾಲ ಮನ್ನಾಯಿಂದ ಹಲವಾರು ನಮ್ಮ ರೈತ ಕುಟುಂಬಗಳು ಪಾಪ ಇವತ್ತು ನೆಮ್ಮದಿಯ ಉಸಿರು ಬಿಡ್ತಾ ಇದ್ದಾರೆ. ಹಾಗಾಗಿ ಕುಮಾರಣ್ಣ ಮಾಡೋ ಪ್ರತಿಯೊಂದು ಕಾರ್ಯಕ್ರಮ ಇವತ್ತು ಪಂಚರತ್ನ ಯೋಜನೆಗಳಲ್ಲಿ ನಮ್ಮ ರೈತರು ಹಿತ ಕಾಪಾಡಬೇಕು ಅಂತ ಪ್ರತಿ ರೈತ ಕುಟುಂಬಕ್ಕೂ 10,000 ರೂಪಾಯಿ ಕೊಡ್ತೀನಿ ಅಂತ ಘೋಷಣೆ ಮಾಡಿದ್ದಾರೆ. ಇವತ್ತು ನಮ್ಮ ತಾಲೂಕಲ್ಲೂ ಅಷ್ಟೇನೆ ಇವತ್ತು ನಮ್ಮ ಪಂಚರತ್ನ ಯೋಜನೆಗಳು ತಿಪ್ಟೂರಲ್ಲಿ ಅದ್ದೂರಿಯಾಗಿ ಸ್ವಾಗತ ಆಯಿತು. ಅದ್ದೂರಿಯಾಗಿ ನಮ್ಮ ಸಂಚಲನ ಆಯಿತು. ನಮ್ಮ ತಿಪ್ಟೂರಲ್ಲಿ 20 ಪಾಯಿಂಟ್ ಕೊಟ್ಟಿದ್ದು, ಪ್ರತಿ ಪಾಯಿಂಟ್ ಅಲ್ಲೂ 3,000-4,000 ಜನ. ಇದು ರಾಜಕಾರಣಿಗಳ ಕೆಲಸ ಅಲ್ಲ. ಯಾವ ಸರ್ಕಲ್ ಅಲ್ಲಿ ಹೋದ್ರು, ಯಾವ ಹುಡುಗಿ ಎಲ್ಲಿ ಹೋದ್ರು, ಮನ್ ಕಿ ಬಾತ್ ಪ್ರಧಾನಮಂತ್ರಿಗಳು. ಅರೆ ಮನ್ ಕಿ ಬಾತ್ ಹುಡುಗಿ ಹೇಳ್ಬೇಕೆ ಹೊರತು ದೇಶದ ಪ್ರಧಾನಿ ಮನ್ ಕಿ ಬಾತ್ ತಗೊಂಡು ನಾವೇನ್ ಮಾಡೋದು? ನಿಮ್ ಮನ್ಯಾಗ ಹೇಳ್ಕೊಂಬಂದ್ ಅವ್ರಿಗೆ ಮನ್ಯಾಗ ಹೇಳಕ್ ಯಾರು ಇಲ್ಲದೆ ಇರೋದಿಲ್ಲ. ಅದಕ್ಕೆ ಕಾರಣ ಕಾಂಗ್ರೆಸ್ನವ್ರು, ರಾಹುಲ್ ಗಾಂಧಿ ನಮ್ಮಪ್ಪ. ಆ ಹುಡುಗನಿಗೆ ದೇವ್ರು ಇನ್ನೂ 48 ವರ್ಷ ಆಗ್ಯದ. ಅವ್ರ ಅಜ್ಜಿಗೆ ಇದ್ದಿದ್ದು 10% ಬುದ್ಧಿ ಇರ್ತಿದ್ರೆ ಕಾಂಗ್ರೆಸ್ ಪರಿಸ್ಥಿತಿ ಇವತ್ತು ಆಗ್ತಿದ್ರೆ. ನಾನು ರಾಹುಲ್ ಗಾಂಧಿ ಫಸ್ಟ್ ಮೀಟ್ ಮಾಡಿದಾಗ ನನಗೆ ಕೇಳ್ತಾರೆ, ಗುಂಡ್ರಾವ್ ಯಾವ ಜಾತಿ ಅಂತ. ಮುಖ್ಯಮಂತ್ರಿ ಆದಂತ ಗುಂಡ್ರಾವ್ ಯಾವ ಜಾತಿ ಅಂತ ನನಗೆ ಕೇಳ್ತಾರ ಅವರು.
ನಾನು ಹೇಳ್ದ ನಾನು ಹಂಗೆ ಇದ್ದೆ, ನಾನು ಯಾರು ಅಂತ ನಿಮಗೆ ಗೊತ್ತೇನು ಅಂತೆ. ಇಲ್ಲ ಇಲ್ಲ ನೀವು ಇಬ್ರಾಹಿಂ ಸಾಹೇಬ್ರು ಮಂತ್ರಿ ಆಗಿದ್ರಿ ಅಂದ್ರು. ನಾನು ತಿಳ್ಕೊಂಡಿದ್ದೆ ನಿಮಗೆ ಗಡ್ಡ ಇರ್ಬೋದು, ಮೀಸೆ ಇರ್ಬೋದು, 80-90 ವರ್ಷ ಆಗಿರ್ಬೇಕು, ಆದ್ರೂ ನೀವು ಯಂಗ್ಸ್ಟರ್ ಇದ್ದೀರಲ್ಲ, ಏನು ತಿಂತ ಇದ್ದೀರಿ? ಇದು ನನ್ನ ಹತ್ರ ಕೇಳ್ತೀವಿ. ನೀವು ರಾಜಕಾರಣ ಏನು ಅದು ಇಲ್ಲವೇ ಇಲ್ಲ. ನಿಮ್ಮ ಆರೋಗ್ಯ ಚೆನ್ನಾಗಿದೆ, ಇದಕ್ಕೆ ಸೀಕ್ರೆಟ್ ಏನು? ದೇಶಕ್ಕೆ ಪಂಡಿತ್ ನೆಹರು ಅವರಿಗೆ, ಇಂದಿರಾ ಗಾಂಧಿ ಅವರಿಗೆ, ಚೌಧರಿ ಚರಣ್ ಸಿಂಗ್ ಅವರಿದ್ರು, ವಿಶ್ವನಾಥ್ ಪ್ರತಾಪ್ ಸಿಂಗ್ ಇದ್ರು, ದೇವೇಗೌಡರು ಪ್ರಧಾನಮಂತ್ರಿ ಆಗಿದ್ದಾಗ ಇಂಗ್ಲೆಂಡ್ನವ್ರು ಮೊನ್ನೆ ಬುಕ್ ರಿಲೀಸ್ ಮಾಡ್ತಾರೆ, 70 ವರ್ಷದ ಇತಿಹಾಸದಲ್ಲಿ ಇಂಥ ಪ್ರಧಾನಮಂತ್ರಿ ಭಾರತ ದೇಶಕ್ಕೆ ಸಿಕ್ಕಿರ್ಲಿಲ್ಲ. ಇದು ನಾನು ಹೇಳಲ್ಲ, ಇಂಗ್ಲೆಂಡ್ನವ್ರು ಹೇಳ್ತಾರೆ. ದೇವೇಗೌಡ ಯಾರಿಗೂ ಬಗ್ಲಿಲ್ಲ ಅವಾಗ. ಬಿಲ್ ಗೇಟ್, ಬಿಲ್ ಕ್ಲಿಂಟನ್ ಯಾರು ಬಂದ್ರು ಕೂಡ ಖಡಕ್ ಆಗಿ ಉತ್ತರ ಕೊಡೋರು. ಅಮೇರಿಕಕ್ಕೆ ಹೋದ್ರು, ರಷ್ಯಾಕ್ಕೆ ಹೋದ್ರು, ಅವ್ರು ಹೇಳಿದ್ರು ನಮ್ಮ ಊರಿಗೆ ಬರ್ಬೇಕಾದ್ರೆ ಪ್ಯಾಂಟ್ ಹಾಕ್ಬೇಕಾಗತ್ತೆ, ಕೋಟ್ ಹಾಕ್ಬೇಕಾಗತ್ತೆ. ದೇವೇಗೌಡರು ಹೇಳಿದ್ರು, ಹ್ಞೂ ಮುಂಡೆವ, ನಾನು ಉಡೋದೇ ಪಂಚೆ ಜುಬ್ಬ, ಬೇಕಾದ್ರೆ ಬಾ ನಿಲ್ದ್ರೆ ಬೇಡ ಅನ್ನು. ಅಮೇರಿಕಕ್ಕೋಸ್ಕರ ನಾನು ಪ್ಯಾಂಟ್ ಹಾಕಕ್ಕೆ ತಯಾರಾಗಿಲ್ಲ, ನನ್ನ ರೈತರ ಉಡುಪಿದು, ಇದೇ ಜುಬ್ಬ ಇದೇ ಪಂಚೆ ಹಾಕ್ತೀನಿ, ಇದು ನನ್ನ ಕರ್ನಾಟಕದ ಸಂಸ್ಕೃತಿ. ಇದು ದೇವೇಗೌಡರು ಭಾಷಣ ಕೇಳಕ್ಕೆ ಇಂಗ್ಲೀಷ್ನವರು $50 ಕೊಟ್ಟು ಬರೋರು. ನಾವು ಹುಡುಗನಿಗೆ ಕೇಳಿದೆ, ನೀನು $50 ಕೊಟ್ಟು ಬಂದಿದ್ಯಾ? ನೋ ಜಸ್ಟ್ ಐ ವಾಂಟ್ ಟು ಸಿ ದಿ ಇಂಡಿಯನ್ ಪ್ರೈಮ್ ಮಿನಿಸ್ಟರ್, ಹೌ ಬ್ಯೂಟಿಫುಲ್ ಹಿಸ್ ಡ್ರೆಸ್, ಎಷ್ಟು ಚೆನ್ನಾಗಿದೆ ಡ್ರೆಸ್ಸು, ಆ ಲುಂಗಿ, ಆ ಪಂಚೆ, ಇದಕ್ಕೇನು ಬೆಲ್ಟ್ ಗೇಟ್ ಹಾಕಿ ಕಟ್ತಾರೇನೋ ಅಂತ ಕೇಳ್ತಿದ್ದ. ಅವ್ನು ಹೇಳಿಲ್ಲಪ್ಪ, ಹಾಕಿ ಮುದುಡ್ಕೊಂಡ್ರೆ ಸಾಕು, ಅದು ಗಟ್ಟಿ ನಿಂತಿತ್ತು. ನಮ್ಮೂರಿನ, ನಮ್ಮ ನಾಡಿನ ಬೇಷ ಅದು. ಇವನು ಅಮೇರಿಕನ್ ಅಂಬಾಸಡರ್. ಒಂದ್ಸಲ ನನ್ನ ಹತ್ರಕ್ಕೆ ಬಂದು, ಏನು ದೇವೇಗೌಡರ ಬಗ್ಗೆ ಅವ್ನು ಮಾತಾಡಿ ನಾಳೆ ದೇವೇಗೌಡ ಅಂತ ವೆರಿ ಹಾರ್ಡ್ ಮ್ಯಾನ್ ಅಂದೆ ನಾನು. सध्या मैं कांग्रेस छोड़ा, मैं MLC था 4 साल थी, की छोड़ा? मुझे ओहदा नहीं करके नहीं था, लेकिन जो देना था वो नहीं दिए। MLC का लीडर होता काउंसिल में, 21 अजमा में 19 अजमा मुझे वोट दिए। हाईकमांड बोले मुसलमान को बनो नको। मैं बोला सिद्धरामैया